ತುಂಬ ಖುಷಿ ಆಗ್ತಿದೆ. ನನಗೆ ಒಂದೇ ಮಾತು ಹೇಳಬೇಕಂದ್ರೆ, ಗುಲಾಬಿ ಸ್ಕೂಲ್ ಅನ್ನೋದು ನನಗೆ ಸ್ಕೂಲಲ್ಲ, ನನಗೊಂದು ದೇವಸ್ಥಾನ ಇದು. ನಾನು ಇವತ್ತೇನಾದರೂ ಜೀವನದಲ್ಲಿ ಈ ಚಪ್ಪಾಳೆಗಳು ಕೇಳಿಸ್ತಾ ಇದೆ ನನಗೆ ಅಂತ ಇವೆಲ್ಲ ನನಗೆ ಚಪ್ಪಾಳೆ ಹೊಡಿತಾ ಇದ್ದೀರ ಅಂತಂದರೆ ಖಂಡಿತವಾಗ್ಲೂ ಈ ಗುಲಾಬಿ ಸ್ಕೂಲೇ ಕಾರಣ, ಇಲ್ಲಿರುವಂಥ ಗುರುಗಳೇ ಕಾರಣ. ನನ್ನ ಒಂದು ಹಾಡು ನೀವು ಕೇಳ್ತೀರ, ಬಹಳಷ್ಟು ಹಾಡುಗಳು ನಾನು ಕೇಳಿದ್ದೀರ. ಸ್ಪೆಷಲಾಗಿ ಒಂದು ಹಾಡು, ಆ ಹಾಡು ಈ ಥರ ಇರುತ್ತೆ: ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮಹಿಮ, ನೀನೇ ಪ್ರೇಮ. ಮುಕುಂದ ಮುರಾರೇ, ಮುಕುಂದ ಮುರಾರೇ. ಈ ಹಾಡು ನನ್ನಲ್ಲಿ ಹುಟ್ಟಿದೆ ಅಂದರೆ ಇದಕ್ಕೆ ಕಾರಣ ಗುಲಾಬಿ ಸ್ಕೂಲ್ ಮಾತ್ರ. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಇಲ್ಲಿ ಸ್ಟಡಿ ಫ್ರಮ್ ಯೂಟ್ಯೂಬ್ ಟು 7th ಸ್ಟ್ಯಾಂಡರ್ಡ್. ಇಲ್ಲಿ ನಿಜವಾಗ್ಲೂ ನಾನು ಎಲ್ಲ ಥರದ ಸ್ನೇಹಿತರು ಅನಿಸಿದ್ರು. ನನಗೆ ಒಬ್ಬ ಕ್ರಿಶ್ಚಿಯನ್ ಸ್ನೇಹಿತರಿದ್ದರು, ನನಗೆ ಒಬ್ಬ ಮುಸ್ಲಿಂ ಸ್ನೇಹಿತರಿದ್ದರು, ನನಗೆ ಒಬ್ಬ ಸಿಖ್ ಸ್ನೇಹಿತರಿದ್ದರು. ಎಲ್ಲ ನಮ್ಮ ದೇಶದಲ್ಲಿರುವಂಥ ಎಲ್ಲ ರೀತಿಯ ಸಂಸ್ಕೃತಿ ಇರುವಂಥ ಸ್ನೇಹಿತರು ಎಲ್ಲರೂ ನಾನು ನೋಡಿದ್ದು ಗುಲಾಬಿ ಸ್ಕೂಲಲ್ಲಿ. ಆ್ಯಂಡ್ ಈ ಸ್ಕೂಲು ದಿಸ್ ಶೋರ್ ಮೀ ದಟ್ ನಾವೆಲ್ಲರೂ ಒಂದೇ, ಅವತ್ತು ಒಂದೇ ಥರ ಇರಬೇಕು, ಒಂದೇ ಯೋಚನೆ ಮಾಡೋದು. ಈ ಹಾಡು ನಾನು ಬರೆದಿದ್ದಾಗಿ ಫಸ್ಟ್ 4 ಲೈನು ಇದಕ್ಕೆ ಇನ್ಸ್ಪಿರೇಷನ್ ನನ್ನ ಟೀಚರ್ಸ್ ನನಗೆ ಇಲ್ಲಿಂದ ಇದನ್ನು ಬೆಳೆಸಿದ್ರು. ಗುಲಾಬಿ ಸ್ಕೂಲ್ ಏನು ಅನ್ನೋದಕ್ಕೆ ಒಂದು ಲಿವಿಂಗ್ ಎಕ್ಸಾಂಪಲ್ ಆಗಿ ನಿಮ್ಮ ಎದುರುಗಡೆ ನಾನು ನಿಂತಿದ್ದೀನಿ. ನಾನು ಬೆಳೆದು ನಿಂತಿದ್ದೀನಿ ಅಂತ ಗುಲಾಬಿ ಸ್ಕೂಲ್. ಸೊ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಒಂದು ಸೇಫ್